ನಮಸ್ಕಾರ ಎಲ್ಲರಿಗೂ. ತರಗತಿ 10ಕ್ಕೆ ಸ್ವಾಗತ. ಸಾಧ್ಯ ಅಂದರೆ ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ಎರಡು ಕೈಗಳಲ್ಲಿ ಜ್ಞಾನಮುದ್ರೆ, ಬೆನ್ನು ಕುತ್ತಿಗೆ ನೇರವಾಗಿರಲಿ. ನಿಮ್ಮ ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿರಿ. ಮೊದಲಿಗೆ ನಿಮ್ಮ ಮುಖದ ಸ್ನಾಯುಗಳನ್ನು ವಿಶ್ರಾಂತಗೊಳಿಸಿ. ಮುಖ್ಯವಾಗಿ ಹಣೆಯ ಭಾಗ ಮತ್ತು ಕಣ್ಣಿನ ಹುಬ್ಬುಗಳನ್ನು ವಿಶ್ರಾಂತಗೊಳಿಸಿ. ಹಾಗೆ ನಿಮ್ಮ ಮನಸ್ಸನ್ನು ಸಹ ವಿಶ್ರಾಂತಗೊಳಿಸಿ. ಮನಸ್ಸನ್ನು ಅಂತರ್ಮುಖಗೊಳಿಸಿಕೊಂಡು ಉಸಿರಾಟದ ಮೇಲೆ ಕೇಂದ್ರೀಕರಿಸಿ. ಅತ್ಯಂತ ಜಾಗೃತಿಯಿಂದ ಉಸಿರಾಟವನ್ನು ನಿಧಾನ ಮತ್ತು ದೀರ್ಘವಾಗಿ ಮಾಡಿ. ನಿಮ್ಮ ಸಂಪೂರ್ಣ ಏಕಾಗ್ರತೆ ಕೇವಲ ಉಸಿರಿನ ಚಲನೆಯ ಮೇಲೆ ಇರಬೇಕು. ಈಗ 3 ಬಾರಿ ಓಂಕಾರವನ್ನು ಉಚ್ಚಾರ ಮಾಡುತ್ತಾ ತರಗತಿಯನ್ನು ಪ್ರಾರಂಭಿಸೋಣ. ಮೊದಲಿಗೆ ಸಂಪೂರ್ಣವಾಗಿ ಉಸಿರನ್ನು ಹೊರಗಡೆ ಹಾಕಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಪೂರಕ. ಪೂರಕ. ಓಂಕಾರದ ತರಂಗಗಳನ್ನು ಆಸ್ವಾದಿಸಿ. ಹಾಗೆ ನಿಧಾನವಾಗಿ ನಿಮ್ಮ ಬೆನ್ನಿನ ಹಿಂದೆ ಕೈಗಳನ್ನು ಕಟ್ಟಿ ಮಣಿಕಟ್ಟನ್ನು ಹಿಡ್ಕೊಳ್ಳಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ಕತ್ತನ್ನು ಮೇಲಕ್ಕೆ ಚಾಚಿ ಎದೆ ಭಾಗವನ್ನು ವಿಶಾಲಗೊಳಿಸಿ. ಉಸಿರನ್ನು ಹೊರಗಡೆ ಹಾಕ್ತಾ ನಿಧಾನವಾಗಿ ಮುಂದಕ್ಕೆ ಬಾಗಿ ಸಾಧ್ಯ ಆದರೆ ಹಣೆಯನ್ನು ನೆಲಕ್ಕೆ ತಾಗಿಸೋದಕ್ಕೆ ಪ್ರಯತ್ನ ಮಾಡಿ. ಮತ್ತೆ ಉಸಿರನ್ನು ತೆಗೆದುಕೊಳ್ಳುತ್ತಾ ಹಾಗೆ ಮೇಲೆ ಬನ್ನಿ. ಹಾಗೆ ಕೈಗಳನ್ನು ಮುಂದಕ್ಕೆ ತಂದು ಹಸ್ತಗಳನ್ನು ಪರಸ್ಪರ ಒತ್ತಿ ದಿಕ್ಕಿ. ಹಸ್ತಗಳ ಮಧ್ಯೆ ಶಾಖ ಉತ್ಪತ್ತಿ ಆಗಬೇಕು. ಹಸ್ತಗಳಿಗೆ ಬಟ್ಟಲಿನ ಆಕಾರ ಕೊಟ್ಟು ಮುಚ್ಚಿದ ಕಣ್ಣುಗಳ ಮೇಲಿಡಿ. ಶಾಖವನ್ನು ಗಮನಿಸುತ್ತಾ ಕಣ್ಣುಗಳನ್ನು ವಿಶ್ರಾಂತಗೊಳಿಸಿ. ನಿಧಾನವಾಗಿ ಕೈಗಳನ್ನು ಮುಂದಕ್ಕೆ ತಂದು ಹಸ್ತದರ್ಶನ, ಹಸ್ತಗಳನ್ನು ನೋಡಿ. ನಿಮಗೆ ಅನುಕೂಲ ಆದರೆ ಅಥವಾ ವಜ್ರಾಸನದಲ್ಲಿ ಇವತ್ತು ಕೂರ್ಬೋದು ಅಂತ ಅನಿಸುತ್ತೆ ಮಾತ್ರ ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ಈಗ ಇವತ್ತು ಕಪಾಲಭಾತಿ 100 ಬಾರಿ ಅಭ್ಯಾಸ ಮಾಡೋಣ. ಈ ಕಪಾಲಭಾತಿಯಲ್ಲಿ ಗೊತ್ತಿದೆಯಲ್ಲ, 2 ಕೈ ಜ್ಞಾನಮುದ್ರೆ ಇಟ್ಕೊಳ್ಬೇಕು. ಉಸಿರನ್ನ ಬಿರುಸಾಗಿ ಹೊರಗಡೆ ಹಾಕ್ತಾ ಇರಬೇಕು ಮತ್ತು ಒಮ್ಮೆ ಉಸಿರನ್ನ ಹೊರಗೆ ಹಾಕೋದಕ್ಕೂ ಇನ್ನೊಮ್ಮೆ ಉಸಿರನ್ನ ಹೊರಗೆ ಹಾಕೋದಕ್ಕೂ ಒಂದೇ ರೀತಿಯ ಕಾಲಾವಧಿಯನ್ನು ಕಾದಿರಿಸಿಕೊಂಡು ಅಭ್ಯಾಸವನ್ನು ಮಾಡಬೇಕಾಗಿರುತ್ತೆ. ಒಟ್ಟು 100 ಬಾರಿ ಅಭ್ಯಾಸವನ್ನು ಮಾಡೋಣ. ವಜ್ರಾಸನ ಅಥವಾ ವಜ್ರಾಸನ ಕಷ್ಟ ಆದರೆ ಸುಖಾಸನ ಅಥವಾ ನಿಮ್ಗೆ ಅನುಕೂಲ ಇರ್ತಕ್ಕಂಥ ಆಸನದಲ್ಲಿ ಕೂತ್ಕೊಳ್ಳಿ. ಕೈಗಳಲ್ಲಿ ಜ್ಞಾನಮುದ್ರೆ, ಬೆನ್ನನ್ನು ನೇರವಾಗಿ ಇಟ್ಕೊಳ್ಳಿ. ಕಣ್ಣುಗಳನ್ನು ಮುಚ್ಚಿರಬೇಕು.
100 ಬಾರಿ ಕಪಾಲಭಾತಿ. ಉಸಿರನ್ನು ನಿಮ್ಮ ಸಂಪೂರ್ಣ ಏಕಾಗ್ರತೆ ಉಸಿರಿನ ಮೇಲೆ ಇರಲಿ. ಶುರು ಮಾಡೋಣ. ಕಪಾಲಭಾತಿಯ ಅಭ್ಯಾಸದಿಂದ ನಿಮ್ಮ ದೇಹದ ಮೇಲಾದಂಥ ಪರಿಣಾಮಗಳನ್ನು ಗಮನಿಸಿ. ಹಾಗೆ ಒಮ್ಮೆ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಹೊರಗಡೆ ಹಾಕಿ. ಆಮೇಲೆ ಹಸ್ತಗಳನ್ನು ಪರಸ್ಪರ ಒತ್ತಿ ತಿಕ್ಕಿ ಮತ್ತೆ ಹಸ್ತಗಳ ಮಧ್ಯೆ ಶಾಖೋತ್ಪತ್ತಿಯಾಗಬೇಕು. ಹಾಗೆ ಹಸ್ತಗಳಿಗೆ ಬಟ್ಟಲಿನ ಆಕಾರ ಕೊಡಿ. ಕಣ್ಣಿನ ಮೇಲೆ ಶಾಖವನ್ನು ಗಮನಿಸುತ್ತಾ ಕಣ್ಣುಗಳನ್ನು ವಿಶ್ರಾಂತಗೊಳಿಸಿ. ಹಾಗೆ ನಿಧಾನವಾಗಿ ಕೈಗಳನ್ನ ಮುಂದೆ ತಂದು ಹಸ್ತದರ್ಶನ. ಈಗ ನಿಧಾನವಾಗಿ ನಿಮ್ಮ ಎರಡೂ ಕಾಲುಗಳನ್ನು ಮುಂದಕ್ಕೆ ಚಾಚಿ. ಶಿಥಿಲ ದಂಡಾಸನ. ಎರಡೂ ಪಾದಗಳನ್ನು ವಿಶ್ರಾಂತಗೊಳಿಸಿಕೊಳ್ಳಿ. ನಿಧಾನವಾಗಿ ಕಣ್ಣುಗಳಲ್ಲಿ ಎರಡೂ ಕಾಲುಗಳನ್ನು ಅಲುಗಾಡಿಸಿ. ಶಿಥಿಲೀಕರಣ ವ್ಯಾಯಾಮ. ಈಗ ಕಾಲುಗಳನ್ನು ಕೂಡಿಸಿಕೊಳ್ಳಿ. ಕಾಲು ಬೆರಳುಗಳ ಚಲನೆ 1 2 3 4 5 6 7 8 9 10. ಪಾದಚಲನೆ 1 2 3 4 5 6 7 8 9 10. ಪಾದಭ್ರಮಣ 1 2 3 4 5. ಹಾಗೆ ವಿರುದ್ಧ ದಿಕ್ಕಿನಲ್ಲಿ 1 2 3 4 5. ನಿಧಾನವಾಗಿ ಹಾಗೆ ಸುಖಾಸನದಲ್ಲಿ ಕೂತ್ಕೊಳ್ಳಿ. ಈಗ ಎಡಹಸ್ತವನ್ನು ಬಲಮಡಿಯ ಮೇಲೆ, ಬಲಹಸ್ತ ಬೆನ್ನ ಹಿಂದೆ, ಸೊಂಟವನ್ನು ಬಲಕ್ಕೆ ತಿರುಚಿ. ಇದೇ ಭಾಗವನ್ನು ವಿಶಾಲಗೊಳಿಸಿ ಕತ್ತನ ಹಿಂದೆ ತಿರುಗಿಸಿರಬೇಕು. 1 2 3
ತೆಗೆದುಕೊಳ್ಳುತ್ತಾ ಕೈಗಳನ್ನು ಮುಂದಕ್ಕೆ, ಹಾಗೆ ಉಸಿರನ್ನು ಹೊರಗಡೆ ಹಾಕ್ತಾ ಇನ್ನೊಂದು ಪಕ್ಕಕ್ಕೆ ಸೊಂಟವನ್ನು ತಿರುಗಿಸ್ಕೊಳ್ಳಿ. ಇದೇ ಭಾಗವನ್ನು ವಿಶಾಲಗೊಳಿಸಿ. 1 ಸಾಧಾರಣ ಉಸಿರಾಟ, 2 3 4 5 6 7 8 9 10. ಉಸಿರನ್ನು ತೆಗೆದುಕೊಳ್ಳುತ್ತಾ ಕೈಗಳನ್ನು ಮುಂದಕ್ಕೆ ನಿಧಾನವಾಗಿ ಕೈಯನ್ನು ಕೆಳಗಿಳಿಸಿ, ಹಾಗೆ ಮೇಲೆ ನಿಂತ್ಕೊಳ್ಳಿ. ಕಾಲ ಮಧ್ಯೆ 1 ಅಡಿ ನಂತರ ಈಗ 2 ಕೈಗಳಿಂದ ಹಸ್ತವನ್ನು ಮಾಡಿ ನಿಮ್ಮ 2 ಕೈಗಳನ್ನು ಮೇಲಕ್ಕೆ ಚಾಚಿ, ಹಾಗೆ ಹಿಂಬಡಿಗಳನ್ನು ಮೇಲೆ ಎತ್ತಿ ಇಡೀ ದೇಹವನ್ನು ಮೇಲಕ್ಕೆ ಚಾಚಬೇಕು ಸ್ಥಿತಿಯಲ್ಲಿರಿ. 1 2 3 4 5 6 7 8 9 10. ಹಿಂಬಡಿಗಳನ್ನು ಕೆಳಗಿಳಿಸಿ. ಈಗ ದೇಹದ ಭಾರವನ್ನು ಎಡಗಾಲ ಮೇಲೆ ಹಾಕ್ಕೊಂಡು ಹಾಗೆ ಬಲಪಕ್ಕಕ್ಕೆ ಬಾರಬೇಕು. 1 2 3 4 5 6 7 8 9 10. ಹಾಗೆ ಸಾಧಾರಣ ಸ್ಥಿತಿಗೆ ಇನ್ನೊಂದು ಪಕ್ಕಕ್ಕೆ ಬಾಗಿ. ಎಡಕ್ಕೆ ಬಾಗಬೇಕಂದ್ರೆ ದೇಹದ ಭಾರ ಬಲಗಾಲ ಮೇಲೆ ಇರಬೇಕು ಮತ್ತು ಎಡಭುಜ ಹಿಂದಕ್ಕೆ ಹೋಗಬಾರ್ದು. 10 9 8 7 6 5 4 3 2 1. ಹಾಗೆ ಸಾಧಾರಣ ಸ್ಥಿತಿಗೆ ಬನ್ನಿ. ಈಗ ಉಸಿರನ್ನು ಹೊರ ಹಾಕ್ತಾ ದೇಹವನ್ನು ಬಲಪಕ್ಕಕ್ಕೆ ತಿರುಗಿಸಬೇಕು. 1 2 3 4 5 6 7 8 9 10. ಉಸಿರನ್ನು ತಗೊಳ್ತಾ ಸಾಧಾರಣ ಸ್ಥಿತಿಗೆ ಹಾಗೆ ಇನ್ನೊಂದು ಪಕ್ಕಕ್ಕೆ ಸೊಂಟವನ್ನು ತಿರುಗಿಸಿ. 1 2 3 4 5 6 7 8 9 10. ಉಸಿರನ್ನು ತಗೊಳ್ತಾ ಸಾಧಾರಣ ಸ್ಥಿತಿಗೆ ನಿಧಾನವಾಗಿ ಕೈಗಳನ್ನು ಕೆಳಕ್ಕೆ ಇಳಿಸಿ. ಕಾಲುಗಳ ಮಧ್ಯೆ 1 ಅಡಿ ಅಂತರ ಇರಲಿ. ಸೊಂಟದ ಮೇಲೆ ಹಸ್ತಗಳನ್ನು ಒತ್ತಿ ಹೆಬ್ಬೆರಳನ್ನು ಒಂದಕ್ಕೊಂದು ತಾಗಿಸ್ಕೊಳ್ಳಿ. ಈಗ ಉಸಿರನ್ನು ತೆಗೆದುಕೊಳ್ಳುತ್ತಾ ಸೊಂಟದ ಭಾಗವನ್ನು ಮುಂದಕ್ಕೆ ತಳ್ಳಿ ಎದೆ ಭಾಗವನ್ನು ವಿಶಾಲಗೊಳಿಸಿಕೊಳ್ಳಿ. ಕುತ್ತಿಗೆಯನ್ನು ಹಿಂದಕ್ಕೆ ಹಾಕಿ ಸ್ಥಿತಿಯಲ್ಲಿ 1 2 3 4 ಮಣ್ಣು ನೇರ ಇಟ್ಕೊಳ್ಳಿ. 5 6 7 8 9 10. ಹಾಗೆ ಮೇಲೆ ಬಂದು ಮಂಡಿಯ ಮೇಲೆ ಹಸ್ತಗಳನ್ನು ಒತ್ತಿ ಸೊಂಟದ ಭಾಗವನ್ನು ವಿಶ್ರಾಂತಗೊಳಿಸಿಕೊಳ್ಳಿ. ಮತ್ತೆ ಉಸಿರನ್ನು ತೆಗೆದುಕೊಳ್ಳುತ್ತಾ ಹಾಗೆ ಮೇಲೆ ಬನ್ನಿ. ಸೊಂಟವನ್ನು ತಿರುಗಿಸ್ತಕ್ಕಂಥ ಅಭ್ಯಾಸ. ಕಾಲಿನ ಮಧ್ಯೆ 1 ಅಡಿ ಅಂತರ ಇರಲಿ. 2 ಕೈಗಳನ್ನು ಮುಂದಕ್ಕೆ ಚಾಚಿ ಒಟ್ಟು 20 ಬಾರಿ ಅಭ್ಯಾಸವನ್ನು ಮಾಡೋಣ. ಸೊಂಟವನ್ನು ಪ್ರತಿ ಸರಿ ತಿರುಗಬೇಕಂದ್ರೂ ಉಸಿರನ್ನು ಜೋರಾಗಿ ಹೊರಗಡೆ ಹಾಕಬೇಕು, ಬಿರುಸಾಗಿ ಹೊರಗಡೆ ಹಾಕಬೇಕು. ಶುರು ಮಾಡೋಣ. 1 2 3 4 5 6 7 8 9 10 11 12 13 14 15 16 17 18 19 20. ಈಗ 2 ಕೈ ಬೆರಳುಗಳನ್ನು ಭುಜಗಳ ಮೇಲೆ ಭುಜಗಳನ್ನು ವೃತ್ತಾಕಾರವಾಗಿ ತಿರುಗಿಸಬೇಕು. 1 2 3 4 5. ಹಾಗೆ ವಿರುದ್ಧ ದಿಕ್ಕಿನಲ್ಲಿ 1 2 3 4 5. ಕೈಗಳನ್ನು ಮುಂದಕ್ಕೆ ಚಾಚಿ ಮುಷ್ಟಿಯನ್ನು ಕಟ್ಟಿ ಮಣಿಕಟ್ಟಿನ ಮ್ಯಾಗ 1 2 3 4 5. ಹಾಗೆ ವಿರುದ್ಧ ದಿಕ್ಕಿನಲ್ಲಿ 1 2
4 5 ಕೈ ಬೆರಳಿನ ವ್ಯಾಯಾಮ 1 2 3 4 5 6 7 8 9 10 ಹಾಗೆ ಬೆನ್ನ ಹಿಂದೆ ಕೈಗಳನ್ನು ಕಟ್ಟಿ ಕತ್ತಿನ ವ್ಯಾಯಾಮ ಕುತ್ತಿಗೆಯನ್ನು ಭಾಗಿಸ್ಕೊಳ್ಳಿ. 1 ಉಸಿರನ್ನು ತೆಗೆದುಕೊಳ್ಳುತ್ತಾ ಕತ್ತನ ಮೇಲಕ್ಕೆ ಚಾಚಿ. 2 ಉಸಿರನ್ನು ಹೊರಕ್ಕೆ ಹಾಕ್ತಾ ನಿಧಾನವಾಗಿ ಕುತ್ತಿಗೆಯನ್ನು ಭಾಗಿಸ್ಕೊಳ್ಳಿ. 3 ಉಸಿರನ್ನು ತೆಗೆದುಕೊಳ್ಳುತ್ತಾ ಕತ್ತನ ಮೇಲಕ್ಕೆ. 4 ಉಸಿರನ್ನು ಹೊರಕ್ಕೆ ಹಾಕ್ತಾ ನಿಧಾನವಾಗಿ ಕುತ್ತಿಗೆಯನ್ನು ಭಾಗಿಸ್ಕೊಳ್ಳಿ. 5 ಉಸಿರನ್ನು ತಗೊಳ್ತಾ ಕತ್ತನ ಮೇಲಕ್ಕೆ. 6 ಉಸಿರನ್ನು ಹೊರಗಡೆ ಹಾಕ್ತಾ ಕುತ್ತಿಗೆಯನ್ನು ಭಾಗಿಸ್ಕೊಳ್ಳಿ. ಹಾಗೆ ನಿಧಾನವಾಗಿ ಕತ್ತನ ಸಾಧಾರಣ ಸ್ಥಿತಿಗೆ ತನ್ನಿ. ಈಗ ಪಕ್ಕಕ್ಕೆ 1 ಕತ್ತನ ಬಲಪಕ್ಕಕ್ಕೆ ತಿರುಗಿಸ್ಕೊಳ್ಳಿ. 2 ನಿಧಾನವಾಗಿ ಕತ್ತನ ಎಡಪಕ್ಕಕ್ಕೆ ತಿರುಗಿಸಿ. 3 ಬಲಪಕ್ಕಕ್ಕೆ. 4 5 6 ನಿಧಾನವಾಗಿ ಕುತ್ತಿಗೆಯನ್ನು ಸಾಧಾರಣ ಸ್ಥಿತಿಗೆ. ಪದೇ ಪದೇ ನನಗೆ ಇದರಲ್ಲಿ ಯೂಟ್ಯೂಬ್ ವಿಡಿಯೋ ಕಮೆಂಟ್ ಬಾಕ್ಸ್ನೆಲ್ಲ ಪ್ರಶ್ನೆಗಳು ಬರ್ತಾ ಇರುತ್ತೆ. ಎಷ್ಟು ದಿನ ಮಾಡಬೇಕು, ಒಂದೊಂದು ಯೋಗ ತರಗತಿಗಳನ್ನು ಎಷ್ಟು ದಿನ ಅಭ್ಯಾಸ ಮಾಡಬೇಕು ಅಂತ. ಏನಪ್ಪ ಅಂದರೆ ಕಡೆಯ ಪಕ್ಷ 1 ವಾರಗಳಷ್ಟಾದರೂ ಅಭ್ಯಾಸ ಮಾಡಿ. ಏನಕ್ಕಂದರೆ ನಾವು ಇಲ್ಲಿ ಮಾಡ್ತಾ ಇರ್ತಕ್ಕಂಥ ಆಸನಗಳು ಏನು ಮಾಡ್ತೀವಲ್ಲ, ಎಷ್ಟೊಂದು ಪದೇ ಪದೇ ಪುನರಾವರ್ತನೆ ಆಗ್ತಾ ಇರುತ್ತೆ. ಆದರೂ ಪರವಾಗಿಲ್ಲ, ಅಭ್ಯಾಸಗಳನ್ನು ಮಾಡ್ತಾರೆ. ಏನಕ್ಕಂದರೆ ಕೆಲವೊಂದು ಅಭ್ಯಾಸಗಳನ್ನು ಅಥವಾ ಕೆಲವೊಂದು ಆಸನಗಳನ್ನು ನೀವು ಅದನ್ನು ಕರಗತ ಮಾಡ್ಕೊಳ್ಳದೆ ಮುಂದಕ್ಕೆ ಹೋಗ್ತಕ್ಕಂಥದ್ದು ಒಳ್ಳೆಯದಲ್ಲ. ನಂತರ ಮುಂದಕ್ಕೆ ಇನ್ನಷ್ಟು ಮುಂದುವರೆದ ಆಸನಗಳಿರುತ್ತೆ. ನಾವು ಹಿಂದೆ ಮಾಡತಕ್ಕಂಥ ಆಸನವೇ ಸರಿಯಾಗಿ ಬರದೇ ಹೋದರೆ ಮುಂದೆ ಮಾಡ್ತಕ್ಕಂಥ ಆಸನವೂ ಸಹ ತಪ್ಪು ಬರ್ತಾ ಹೋಗುತ್ತೆ. ಅದಕ್ಕೋಸ್ಕರ ಅದು ಕಡೆಯ ಪಕ್ಷ 1 ವಾರ ಆದರೂ ಅಭ್ಯಾಸ ಮಾಡಿ. ಅಥವಾ ನಿಮ್ಗೆ ಏನಾದರೂ 1 ವಾರ ಆದರೂ ಆಸನ ಬರಲಿಲ್ಲ ಅಂದರೆ ಸ್ವಲ್ಪ ಹೊತ್ತು ವಿಡಿಯೋ ಪಾಸ್ ಮಾಡಿ ಯಾವ ಆಸನ ಬರ್ತಾ ಇಲ್ವೋ ಅದನ್ನು ಕೆಲವೊಂದು ಅಭ್ಯಾಸ ಮಾಡಿ. ಅನಂತರ ನೀವು ಮುಂದಿನ ಅಭ್ಯಾಸಗಳಿಗೆ ಹೋಗ್ಬೋದು. ಮತ್ತೆ ಇನ್ನೊಂದು 1 ವಾರ ಮಾಡಿ 2 ವಾರ ಮಾಡಿ ಅಂತೇನಿಲ್ಲ. ಅಥವಾ ನಿಮ್ಗೆ ಯಾವುದನ್ನ ಅಭ್ಯಾಸಗಳು ಆ ತರಗತಿ ಇವಾಗ 15 ದಿನದಲ್ಲಿ ಮಾಡ್ತಾ ಇದ್ದೀವಿ, ಇದರಲ್ಲಿ ಯಾವುದನ್ನ ಆಸನಗಳು ನಿಮ್ಗೆ ಬರ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ ಅಂದರೆ ಒಂದು ಸ್ವಲ್ಪ ದಿನ ಇದನ್ನೇ ಅಭ್ಯಾಸ ಮಾಡಿ. 1 ವಾರ ಆಗಿಲ್ಲ ಅಂದರೆ ಒಂದು 10 ದಿನ ಅಭ್ಯಾಸ ಮಾಡಿ. ಅಥವಾ ನಿಮ್ಗೆ ತುಂಬ ಸುಲಭವಾಗಿ ಬಂತು ಅಂದರೆ ಬೇಕಾದ್ರೆ ಮುಂದಕ್ಕೆ ಹೋಗ್ಬೋದು. ಇದು ಒಂಥರ 1 ವಾರ 2 ವಾರ ಅಂತ ಹೇಳೋಕ್ಕಾಗಲ್ಲ. ಮತ್ತೆ ಒಬ್ಬ ವ್ಯಕ್ತಿಯ ದೇಹದ ರಚನೆ ಮತ್ತೆ ದೇಹದ ಸಡಿಲತೆ ಇನ್ನೊಬ್ಬ ವ್ಯಕ್ತಿಗೂ ಬದಲಾಗ್ತಾ ಹೋಗ್ತಾ ಇರುತ್ತೆ. ನಾವು ಎಲ್ಲರಿಗೂ 1 ವಾರ ಮಾಡಿದ್ರೆ ಬಂದ್ಬಿಡುತ್ತೆ ಅಂತಾನೆ ಹೇಳೋದಕ್ಕಾಗಲ್ಲ. ಎಲ್ಲರಿಗೂ ಬರೀ 2-3 ದಿನಕ್ಕೆ ಅಥವಾ 2 ವಾರ ಮಾಡಿದ ತಕ್ಷಣ ಬಂದ್ಬಿಡುತ್ತೆ ಅಂತಾನೆ ಹೇಳೋಕ್ಕಾಗಲ್ಲ. ಬರುತ್ತೆ ಬರಲ್ಲ ಅಂತ ಹೇಳೋದಕ್ಕಾಗಲ್ಲ. ಒಂದು ವ್ಯಕ್ತಿಗೂ ಇನ್ನೊಂದು ವ್ಯಕ್ತಿಗೂ ಬೇರೆ ಬೇರೆ ಥರ ಇರುತ್ತೆ. ಅದಕ್ಕೋಸ್ಕರ ನಿಮ್ಮ ಅನುಕೂಲ ನೋಡಿಕೊಂಡು ಮತ್ತೆ ನಿಮಗೆ ನಿಮ್ಮ ಸಾಮರ್ಥ್ಯ, ನಿಮ್ಮ ಅನುಕೂಲ ಇವನ್ನೆಲ್ಲನೂ ಸಹ ಗಮನದಲ್ಲಿ ಇಟ್ಕೊಂಡು ನಿಮಗೆ ಸುಲಭವಾಗಿ ಬಂತು ಅಂದರೆ ಒಳ್ಳೆಯದು. ಅಕಸ್ಮಾತ್ ಆಗಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ದಿನ ಅಭ್ಯಾಸ ಮಾಡಿ. 1 ವಾರಕ್ಕೆ ಬರ್ತಾ ಇಲ್ಲ, ಎಲ್ಲ ಅಭ್ಯಾಸ ಸರಿಯಾಗಿ ಬರ್ತಾ ಇಲ್ಲ ಅಂದರೆ ಒಂದು 10 ದಿನ ಅಭ್ಯಾಸ ಮಾಡಿ. ಒಂದ್ಸರಿ ನಿಮಗೆ ಆ ವಿಶ್ವಾಸ ಬಂತು, ನಾನು ಸರಿಯಾಗಿ ಮಾಡ್ತಾ ಇದ್ದೀನಿ ಅಂತ ವಿಶ್ವಾಸ ಬಂತು ಅಂದರೆ ಆಮೇಲೆ ಮುಂದುವರೆದ ಅಭ್ಯಾಸಕ್ಕೆ ಹೋಗ್ಬೋದು. ಇವಾಗ 10ನೇ ತರಗತಿ ಬಂತು ಚೆನ್ನಾಗಿ ಅಂತಂದರೆ 11ನೇ ತರಗತಿ ಅಭ್ಯಾಸಗಳನ್ನ ಮಾಡ್ತಾ ಹೋಗ್ಬೋದು. ಆ ಥರ ನೀವು ಅಳವಡಿಸ್ಕೊಂಡು ಅಭ್ಯಾಸ ಮಾಡಬೇಕಾಗಿರುತ್ತೆ. ಈಗ ಒಂದು ಬಸ್ಕಿ ಹೊಡಿಯೋ ಅಭ್ಯಾಸ ಮಾಡೋಣ. ಸೂತ್ರಪ್ರೇಮಿ ಯೋಗ. ತುಪ್ಪಕರಣ ಕಾಲ ಮಧ್ಯೆ 1 ಅಡಿಗಳ ನಂತರ ಇಲ್ಲಿ ಒಟ್ಟು 10 ಸರಿ ಹೊಡೆಯೋಣ. ಎಡಗೈಯಿಂದ ಬಲಗಡೆ ಕಿವಿಯನ್ನು ಇಟ್ಕೊಳ್ಳಿ, ಹೆಬ್ಬೆರಳು ಮುಂದಕ್ಕೆ ಬರಬೇಕು. ಬಲಗೈಯಿಂದ ಎಡಗಡೆ ಕಿವಿಯನ್ನು ಉಸಿರನ್ನು ತೆಗೆದುಕೊಳ್ತಾ ಕೆಳಗೆ ಕೂರ್ತೀವಿ, ಉಸಿರ ಹೊರಗಡೆ ಆಗ್ತಾ ಮೇಲೆ ಬರ್ತೀವಿ. ಒಂದು ಉಸಿರನ್ನು ತಗೊಳ್ತಾ ಕೆಳಕ್ಕೆ, ಉಸಿರನ್ನ ಹೊರಗಡೆ ಆಗ್ತಾ ಮೇಲಕ್ಕೆ. 2 3 4 5 6 7 8 9 10. ನಿಧಾನವಾಗಿ ಕೈಗಳನ್ನು ಕೆಳಗಿಳಿಸಿ ಕಾಲುಗಳ ಮಧ್ಯೆ 1 ಅಡಿಗಳ ನಂತರ
ಕೈಗಳನ್ನು ನಿಮ್ಮ ಕಾಲುಗಳನ್ನು ವಿಶ್ರಾಂತಗೊಳಿಸಿ. ಮುಖ್ಯವಾಗಿ ತೊಡೆಯ ಭಾಗ ಮತ್ತು ಮಂಡಿಗಳನ್ನು ವಿಶ್ರಾಂತಗೊಳಿಸಿ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಹೊರಗಡೆ ಹಾಕಿ ಹಾಗೆ ನಿಧಾನವಾಗಿ ಕಣ್ಣನ್ನು ಬಿಡಿ. ಸೂರ್ಯ ನಮಸ್ಕಾರ. ಇವತ್ತು 6 ಸುತ್ತು ಸೂರ್ಯ ನಮಸ್ಕಾರ ಮಾಡೋಣ. ಕೊನೆಯ ಒಂದು ಸುತ್ತಿನಲ್ಲಿ ಎಲ್ಲ ಆಸನದಲ್ಲೂ ಸಹ 5 ಅಂಕಿಗಳಷ್ಟು ಕಾದಿರಿಸಿಕೊಂಡು ಅಭ್ಯಾಸ ಮಾಡೋಣ. ಈಗ ಊರ್ಧ್ವಾಸನ 5 ಅಂಕಿ, ಹಸ್ತಪಾದಾಸನ 5 ಸೆಕೆಂಡ್ಗಳ ಕಾಲ, ಹಾಗೆ ಒಟ್ಟು ಎಲ್ಲ ಆಸನದಲ್ಲೂ 5 ಸೆಕೆಂಡ್ ನಾವು ಸ್ಥಿತಿಯಲ್ಲಿ ಇರೋಣ. ಕಾಲುಗಳನ್ನು ಜೋಡಿಸಿ ನಿಂತ್ಕೊಳ್ಳಿ. ಮಂಡಿಗಳು ನೇರವಾಗಿರಲಿ. ನಮಸ್ಕಾರ ಸ್ಥಿತಿ. ಊರ್ಧ್ವಾಸನ, ಕೈಗಳನ್ನು ಮೇಲಕ್ಕೆ, ಸೊಂಟದ ಭಾಗ ಮುಂದಕ್ಕೆ ತಳ್ಳಿ ಹಿಂದೆ ಬಾಗಿ. ಹಸ್ತಪಾದಾಸನ, ದೇಹವನ್ನು ಚಾಚಿಕೊಂಡು ಮುಂದೆ ಬಾಗಿ, ಮಂಡಿಗಳು ನೇರವಾಗಿರಲಿ, ಕುತ್ತಿಗೆಯನ್ನು ಭಾಗಿಸಿಕೊಳ್ಳಿ. ಏಕಪಾದಾಸನ, ಬಲಗಾಲ ಹಿಂದಕ್ಕೆ, ಬಲಮಂಡಿಯನ್ನು ನೆಲದ ಕಡೆ ತಳ್ಳಬೇಕು, ಕತ್ತನ್ನು ಚಾಚಿ ಮುಂದೆ ನೋಡಿ. ದ್ವಿಪಾದ ಪ್ರಸನ್ನಾಸನ, ಇದೇ ಭಾಗ ಹಸ್ತಗಳ ಮಧ್ಯೆ, ದೇಹ ಒಂದು ಸಮಯಕ್ಕೆ ಕತ್ತನ್ನು ಚಾಚಿ ಮುಂದೆ ನೋಡಿ. ಶಶಾಂಕಾಸನ, ಮಂಡಿ ನೆಲಕ್ಕೆ, ಪೃಷ್ಠಭಾಗವನ್ನು ಹಿಂಬಡಿ ತಾಚೋ ಪ್ರಯತ್ನ ಮಾಡಿ, ಕುತ್ತಿಗೆ ಭಾಗಿಸ್ಕೊಳ್ಳಿ. ಸಾಷ್ಟಾಂಗ, ಮಂಡಿ ಇದೇ ಭಾಗ ಹಣೆ ಅಥವಾ ಗಲ್ಲದ ಭಾಗ ನೆಲದ ತಾಚೋ ಪ್ರಯತ್ನ ಮಾಡಿ, ಸೊಂಟದ ಭಾಗ ಮೇಲೆ ಕಿತ್ತಬೇಕು. ಭುಜಂಗಾಸನ, ಇದೇ ಭಾಗವನ್ನು ವಿಶಾಲಗೊಳಿಸಿಕೊಳ್ಳಿ. ಹಿಂಬಡಿಗಳನ್ನು ಕೂರಿಸಲಿಕ್ಕೆ ಪ್ರಯತ್ನ ಮಾಡಿ, ಕತ್ತನ್ನು ಚಾಚಿ ಮೇಲೆ ನೋಡಿ. ಭೂಧರಾಸನ, ಹಿಂಬಡಿಯನ್ನ ನೆಲಕ್ಕೆ ಹೊರೋದಕ್ಕೆ ಪ್ರಯತ್ನ ಮಾಡಬೇಕು, ಮಂಡಿಗಳ ನೇರವಾಗಿ ಕುತ್ತಿಗೆಯನ್ನು ಭಾಗಿಸ್ಕೊಳ್ಳಿ. ಶಶಾಂಕಾಸನ, ಮಂಡಿ ನೆಲಕ್ಕೆ, ಪೃಷ್ಠಭಾಗ ಹಿಂಬಡಿಯ ಭಾಗದ ಮೇಲೆ, ಕುತ್ತಿಗೆಯನ್ನು ಭಾಗಿಸ್ಕೊಳ್ಳಿ. ಏಕಪಾದಾಸನ, ಬಲಗಾಲ ಮುಂದಕ್ಕೆ ತಗೊಳ್ಳಿ, ಸೊಂಟದ ಭಾಗವನ್ನು ಕೆಳಗೆ ತಳ್ಳಿ, ಕತ್ತನ್ನು ಚಾಚಿ ಮುಂದೆ ನೋಡಿ. ಹಸ್ತಪಾದಾಸನ, ಮಂಡಿಗಳು ನೇರವಾಗಿ ಕುತ್ತಿಗೆಯನ್ನು ಭಾಗಿಸ್ಕೊಳ್ಳಿ. ಊರ್ಧ್ವಾಸನ, ಹಸ್ತಪಾದಾಸನ, ಏಕಪಾದಾಸನ, ಎಡಗಾಲ ಹಿಂದಕ್ಕೆ. ದ್ವಿಪಾದಾಸನ, ಶಶಾಂಕಾಸನ, ಸಾಷ್ಟಾಂಗ ಪ್ರಣಿಪತಾಸನ, ಭುಜಂಗಾಸನ, ಭೂಧರಾಸನ, ಶಶಾಂಕಾಸನ, ಏಕಪಾದ, ಎಡಗಾಲ ಮುಂದಕ್ಕೆ. ಹಸ್ತಪಾದಾಸನ, ಊರ್ಧ್ವಾಸನ, ಹಸ್ತಪಾದಾಸನ, ಏಕಪಾದ, ಬಲಗಾಲ ಹಿಂದಕ್ಕೆ. ದ್ವಿಪಾದಾಸನ, ಶಶಾಂಕಾಸನ, ಸಾಷ್ಟಾಂಗ ಪ್ರಣಿಪತಾಸನ, ಭುಜಂಗಾಸನ, ಭೂಧರಾಸನ, ಶಶಾಂಕಾಸನ, ಏಕಪಾದ, ಬಲಗಾಲ ಮುಂದಕ್ಕೆ. ಹಸ್ತಪಾದಾಸನ, ಊರ್ಧ್ವಾಸನ,
ಹಸ್ತಪಾದಾಸನ, ಎಡಗಾಲ ಏಕಪಾದಾಸನ, ಎಡಗಾಲ ಹಿಂದಕ್ಕೆ, ದ್ವಿಪಾದಾಸನ, ಶಶಂಖಾಸನ, ಸಾಷ್ಟಾಂಗ ಪ್ರಣಿಪತಾಸನ, ಭುಜಂಗಾಸನ, ಭೂಧರಾಸನ, ಶಶಂಖಾಸನ, ಏಕಪಾದ ಎಡಗಾಲ ಮುಂದಕ್ಕೆ, ಹಸ್ತಪಾದಾಸನ, ಊರ್ಧ್ವಾಸನ, ಹಸ್ತಪಾದಾಸನ, ಏಕಪಾದ ಬಲಗಾಲ ಹಿಂದಕ್ಕೆ, ದ್ವಿಪಾದಾಸನ, ಶಶಂಖಾಸನ, ಸಾಷ್ಟಾಂಗ ಪ್ರಣಿಪತಾಸನ, ಭುಜಂಗಾಸನ, ಭೂಧರಾಸನ, ಶಶಂಖಾಸನ, ಏಕಪಾದ ಬಲಗಾಲ ಮುಂದಕ್ಕೆ, ಹಸ್ತಪಾದಾಸನ, ಊರ್ಧ್ವಾಸನ, 1 2 3 4 5 ದೇಹವನ್ನು ಚಾಚಿಕೊಂಡು ಮುಂದವಾಗಿ 1 2 3 4 5 ಎಡಗಾಲ ಹಿಂದಕ್ಕೆ 1 2 3 4 5 ದ್ವಿಪಾದ ಪ್ರಸರಣ 1 2 3 4 5 ಶಶಂಖಾಸನ 1 2 3 4 5 ಸಾಷ್ಟಾಂಗ 1 2 3 4 5 ಭುಜಂಗಾಸನ 1 2 3 4 5 ಭೂಧರಾಸನ 1 2 3 4 5 ಶಶಂಖಾಸನ 1 2 3 4 5 ಏಕಪಾದ ಎಡಗಾಲ ಮುಂದಕ್ಕೆ ಸೊಂಟದ ಗಾತ್ರ ತರಬೇಕು 1 2 3 4 5 ಹಸ್ತಪಾದಾಸನ 1 2 3 4 5 ಊರ್ಧ್ವಾಸನ 1 2 3 4 5 ನಮಸ್ಕಾರಾಸನ. ಹಾಗೆ ನಿಮ್ಮ ಮ್ಯಾಟ್ ಮೇಲೆ ಕೂತ್ಕೊಳ್ಳಿ. ಹಾಗೆ ನಿಮ್ಮ 2 ಕೈಗಳಲ್ಲಿ ಜ್ಞಾನಮುದ್ರೆ, ಬೆನ್ನನ್ನು ನೇರವಾಗಿ ಇಟ್ಕೊಳ್ಳಿ, ಕಣ್ಣುಗಳನ್ನು ಮುಚ್ಚಿ ಸಂಪೂರ್ಣ ಏಕಾಗ್ರತೆಯನ್ನು ಉಸಿರಾಟದ ಮೇಲೆ ತನ್ನಿ. ಹಾಗೆ ನಿಮ್ಮ ದೇಹವನ್ನು ವಿಶ್ರಾಂತಗೊಳಿಸಿಕೊಳ್ಳಿ. ಉಸಿರಿನ ಮೇಲೆ ಯಾವುದೇ ಹಿಡಿತ ಇರಬಾರದು.